ನಮಸ್ಕಾರ ಪ್ರೀತಿಯ ಸ್ನೇಹಿತರೆ, ಇವತ್ತು ನಾವು ಮಾಡೋಕ್ಕೆ ಹೊರಟಿರುವಂಥ ರೈನೋಪ್ಲಾಸ್ಟಿ ಒಬ್ಬಳು ಹೌಸ್ ವೈಫ್. ಅವರು ಸುಮಾರು ಒಂದು ವರ್ಷದಿಂದ ನನ್ನ ಮೂಗ್ ಶೇಪ್ ಚೇಂಜ್ ಮಾಡ್ಕೋಬೇಕು, ನಾನು ಈ ಥರ ಕಾನ್ಫಿಡೆಂಟ್ ಆಗಿರಬೇಕು ಅನ್ನೋದನ್ನು ಬಯಸ್ತಾಯಿದ್ರು. ಇದನ್ನೇನಕ್ಕೆ ಹೇಳ್ತಿದ್ದೀನಿ ಅಂತಂದರೆ, ನಾನು ಯಾವಾಗಲೂ ಹೇಳೋ ಥರ ನಿಮ್ಮ ಜೀವನದಲ್ಲಿ ನೀವೇ ಹೀರೋಗಳು, ನೀವೇ ಹೀರೋಯಿನ್ಗಳು. ಸೊ ಹಾಗಾಗಿ ನಾನು ಹೌಸ್ ವೈಫು, ನನಗಾಗಲೇ 2 ಮಕ್ಕಳಿದೆ, ನನಗೆ ಯಾಕೆ ರೈನೋಪ್ಲಾಸ್ಟಿ, ನಾನೇನು ಫಿಲ್ಮಲ್ಲಿ ಯಾಕೆ ಮಾಡಬೇಕಾ? ಆ ಭಾವನೆ ಖಂಡಿತ ತಪ್ಪು. ನಿಮಗೆ ಈ ಚೇಂಜಿಂದಾಗಿ, ಈ ಟ್ರಾನ್ಸ್ಫಾರ್ಮೇಷನಿಂದಾಗಿ ಕಾನ್ಫಿಡೆನ್ಸ್ ಜಾಸ್ತಿ ಬರುತ್ತಾ? ನೀವು ಆರ್ ಯು ಮೋರ್ ಅಟ್ ಪೀಸ್ ವಿತ್ ಯುವರ್ ಫೇಸ್? ಖಂಡಿತವಾಗಿ ಮಾಡಿಸ್ಕೊಳ್ಳಿ. ಹೇಗೆ ಈ ಟ್ರಾನ್ಸ್ಫಾರ್ಮೇಷನ್ ಅವರ ಮುಖದ ಹಾಗೂ ಅವರ ಮೂಗಿನ ಪ್ರಪೋರ್ಷನ್ಸ್ನ ಚೇಂಜ್ ಆಗುತ್ತೆ ಅನ್ನೋದನ್ನು ಗಮನಿಸಿ. ನಿನ್ನೆ ಒಬ್ಬರು ಲೇಡಿದು ರೈನೋಪ್ಲಾಸ್ಟಿ ಮಾಡ್ತಾಯಿದ್ದೀವಿ, ಅದು ಬಂದಾದ್ಮೇಲೆ ನಿಮ್ಮ ಜೊತೆ ಹಂಚ್ಕೋತೀವಿ ಅಂತ ಹೇಳಿದ್ದೆ. ಸರ್ಜರಿ ನಿನ್ನೆ ಒಂದು 3 ಅವರ್ಸಲ್ಲಿ ಮುಗೀತು. ಅವರ ಟಿಪ್ ಏನು ತುಂಬ ಬಲ್ಬಸ್ಸಿತ್ತು ಅದನ್ನು ನ್ಯಾರೋ ಮಾಡ್ತು, ಸ್ಕಿನ್ ಸಹಿತ ತುಂಬ ತಿಕ್ಕಿತ್ತು ಅದನ್ನು ಸಹಿತ ತಿನ್ ಮಾಡ್ತು. ಆಮೇಲೆ ಕಾರ್ಟಿಲೇಜ್ ಫ್ರೇಮ್ವರ್ಕ್ನೆಲ್ಲ ಮಾಡಿಫೈ ಮಾಡಿಬಿಟ್ಟು ಅವ್ರು ಯಾವ ರೀತಿ ಕೇಳಿದ್ರು ಅಂದರೆ ನ್ಯಾರೋ ಆಗಿರಬೇಕು, ಡಿಫೈನ್ಡ್ ಆಗಿರಬೇಕು, ಆಮೇಲೆ ಈ ವಿಡ್ತೆಲ್ಲ ಕಮ್ಮಿ ಆಗಬೇಕು, ಟಿಪ್ಪು ನ್ಯಾಚುರಲ್ ಆಗಿರಬೇಕು ಬಟ್ ತುಂಬ ಸಣ್ಣಗಾಗಬೇಕು ಆ್ಯಂಡ್ ನಕ್ಕಾಗ ಫ್ಲೇರ್ ಆಗಬಾರ್ದು, ಇಷ್ಟು ಡಿಮ್ಯಾಂಡನ್ನು ಇದು ಮಾಡಿದರು. ಇವತ್ತು ಅವ್ರನ್ನ ಮನೆಗೆ ಕಳಿಸ್ತಾ ಇದ್ದೀವಿ. ನಾರ್ಮಲಿ ನಮ್ಮ ಸೆಂಟ್ರಿಗೆ ಜಯನಗರ, ಜೆ ಪಿ ನಗರ ಸುತ್ತಮುತ್ತ ಇರೋದ್ರಂಗಿದ್ರೆ ಈವ್ನಿಂಗೆ ವಾಪಸ್ ಮನೆಗೆ ಕಳಿಸಿರ್ತೀವಿ. ಇವ್ರು ಸ್ವಲ್ಪ ದೂರದಿಂದ ಬಂದಿದ್ದಾರೆ, ಹಾಗಾಗಿ ಇವತ್ತು ಕಳಿಸ್ತಾ ಇದ್ದೀವಿ. ಅವ್ರಿಗೆ ಇಮಿಡಿಯೇಟ್ ಆನ್ ಟೇಬಲ್ ರಿಸಲ್ಟ್ಸ್ ತೋರಿಸಿ ತುಂಬ ಖುಷಿಪಟ್ಟರು. ದಟ್ ಈಸ್ ಆಲ್ ವಾಟ್ ವಿ ನೀಡ್. ಆ ರಿಸಲ್ಟ್ಸ್ನ ನೋಡಿಬಿಟ್ಟು ಖುಷಿಪಟ್ಟು ಒಂದು ಟೀಮ್ ವರ್ಕ್ ಥರ, ಅಂದರೆ ನಾವು ಸೇರಿ ನಿಮ್ಮ ಡ್ರೀಮ್ ನೋಸ್ನ ಅಚೀವ್ ಮಾಡೋದಿದೆಯಲ್ಲ, ದೀಸ್ ಆರ್ ವೆರಿ ಸ್ಯಾಟಿಸ್ಫೈಯಿಂಗ್ ಮೊಮೆಂಟ್ಸ್ ಇನ್ ಎನಿ ಪ್ಲಾಸ್ಟಿಕ್ ಸರ್ಜನ್ಸ್ ಲೈಫ್.